ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು. ಇಂದು ನಾನು ಒಂದು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋವನ್ನು ನೋಡಿದೆ. ಆ ವಿಡಿಯೋದಲ್ಲಿ ಮಹಿಳೆ ಅವಳು ಹೋರಾಟಗಾರ್ತಿಯಾಗಿದ್ದಾಳೆ, ಸಾಮಾಜಿಕ ಚಿಂತಕಿಯಾಗಿದ್ದಾಳೆ. ಒಂದು ದೊಡ್ಡ ಪ್ರಕರಣದಲ್ಲಿ ಆ ಪ್ರಕರಣದ ವಿರುದ್ಧ ಹೋರಾಟಗಳನ್ನು ಮಾಡಿದಂಥ ಒಬ್ಬ ಹೋರಾಟಗಾರ್ತಿ. ಅವಳ ಜೊತೆಗೆ ಇರುವ ಒಬ್ಬ ವ್ಯಕ್ತಿ, ಆತನು ಅವಳ ಜೊತೆ ಏಕಾಂತದಲ್ಲಿದ್ದು ಅವಳ ಜೊತೆಗೆ ಕುಡಿದ ಮತ್ತಿನಲ್ಲಿ ಅವಳಿಗೆ ಕುಡಿಸುವುದಲ್ಲದೆ, ಅವಳಿಗೆ ಮಾನಸಿಕ ಕಿರುಕುಳ ನೀಡೋದಲ್ಲದೆ, ಅವಳ ಸಂಬಂಧಿಸಿದಂಥ ಅವಳಿಗೆ ಬೇಕಾದಂಥ ಅವನ ಜೊತೆಯಾಗಿರುವಂಥ ಫೋಟೋಗಳ ಅಥವಾ ವಿಡಿಯೋಗಳನ್ನು ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾನೆ. ಈ ವಿಚಾರವಾಗಿ ನಾನು ನನ್ನ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಮಹಿಳೆಗೆ ಧ್ವನಿಯಾಗಿ, ಒಂದು ಹುಡುಗಿಗೆ ಧ್ವನಿಯಾಗಿ, ಇಂತಹ ಘಟನೆಗಳು ಕಂಡಾಗ, ಇಂಥ ಘಟನೆಗಳು ನಡೆದಾಗ ಹೆದರದೆ, ಅಂಜದೆ, ಅಳಕದೆ ನಿಮ್ಮ ಜೊತೆಗೆ ಕಾನೂನು ಇದ್ದೇ ಇರುತ್ತದೆ. ಯಾವುದೇ ಅಂಜಿಕೆ ಭಯಗೊಳ್ಳದೆ ಅವರಿಗೆ ಹೆದರಿ ನಿಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳಬೇಡಿ. ನಿಮ್ಮ ಜೊತೆ ಕಾನೂನಿರುತ್ತದೆ ಎಂಬ ಧೈರ್ಯವನ್ನು ತುಂಬಲು ನಾನು ನಿಮ್ಮ ಜೊತೆಗೆ ಇವತ್ತು ಮಾತನಾಡಲು ಬಂದಿದ್ದೇನೆ. ಮುಖ್ಯವಾಗಿ ನೀವು ಧೈರ್ಯವಾಗಿರಿ, ನಿಮ್ಮ ಜೊತೆಗೆ ಕಾನೂನಿದೆ. ನಮಸ್ಕಾರ ಸ್ನೇಹಿತರೆ. ಪ್ರೇಮದ ಹೆಸರಿನಲ್ಲಿ ನಂಬಿಕೆ ಗಳಿಸಿ ಏಕಾಂತದ ಕ್ಷಣಗಳನ್ನು ಗುಪ್ತವಾಗಿ ಚಿತ್ರಿಸಿ ನಂತರ ವೈರಲ್ ಮಾಡುತ್ತೇನೆ ಎಂದು ಬೆದರಿಸುವುದು ಇದು ಪ್ರೀತಿಯಲ್ಲ, ಇದು ಅಪರಾಧ. 2023 ಭಾರತ ನ್ಯಾಯ ಸಂಹಿತೆ ಅಡಿಯಲ್ಲಿ ಮಹಿಳೆಯರಿಗೆ ಗಟ್ಟಿಯಾದ ರಕ್ಷಣೆ ಇದೆ. ಇಂದು ಅನೇಕ ಯುವತಿಯರು ಈ ರೀತಿಯ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಪ್ರೇಮದ ಹೆಸರಿನಲ್ಲಿ ವಿಶ್ವಾಸ ಗಳಿಸುವುದು, ಏಕಾಂತದ ಕ್ಷಣಗಳನ್ನು ಗುಪ್ತವಾಗಿ ವಿಡಿಯೋ ಮಾಡುವುದು, ನಂತರ ಅದನ್ನೇ ಬೆದರಿಕೆಯ ಆಯುಧವನ್ನಾಗಿಸುವುದು, ಹಣ ಅಥವಾ ಸಂಬಂಧ ಮುಂದುವರಿಸಲು ಒತ್ತಾಯಿಸುವುದು. ಇದು ಪ್ರೀತಿಯಲ್ಲ, ಇದು ಅಪರಾಧ. ಮಹಿಳೆಯರಿಗೆ ಭಾರತೀಯ ನಾಗರಿಕ ಸಂಹಿತೆ ಅಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಮಹಿಳೆಯರಿಗೆ ರಕ್ಷಣೆ ಮತ್ತು ಅವರ ಗೌರವಕ್ಕೆ ಧಕ್ಕೆ ಆದರೆ ಶಿಕ್ಷೆಗೆ ಒಳಪಡಿಸಲು ಅವಕಾಶವಿದೆ. ಇಂದಿನ ಭಾರತೀಯ ನ್ಯಾಯ ಸಂಹಿತೆ 2023 ಕಾಯ್ದೆ ಅನ್ವಯ ಸೆಕ್ಷನ್ 77 ಪ್ರಕಾರ ಮಹಿಳೆಯ ಖಾಸಗಿ ಕ್ಷಣಗಳ ಗುಪ್ತ ಚಿತ್ರಣ, ಅನುಮತಿಯಿಲ್ಲದೆ ಮಹಿಳೆಯರ ಖಾಸಗಿ ಕ್ಷಣಗಳನ್ನು ವಿಡಿಯೋ ಮಾಡುವುದು ಅಥವಾ ಹಂಚುವುದು ಇದು ಶಿಕ್ಷಾರ್ಹ ಅಪರಾಧವಾಗಿದೆ. 3 ರಿಂದ 7 ವರ್ಷಗಳವರೆಗೆ ಜೈಲು, ಅದರಂತೆ ದಂಡ ಸಹಿತವಿದೆ. ಸೆಕ್ಷನ್ 75 ಲೈಂಗಿಕ ಕಿರುಕುಳ, ಅಸಭ್ಯ ನಡವಳಿಕೆ, ಲೈಂಗಿಕ ಒತ್ತಾಯ, ಅನಾಚಾರ ಮಾತುಗಳು. ಒಬ್ಬ ಮಹಿಳೆಯ ಜೊತೆಗೆ ಅಸಭ್ಯವಾಗಿ ನಡೆದುಕೊಳ್ಳುವುದು, ಲೈಂಗಿಕತೆಗೆ ಒತ್ತಾಯಿಸುವುದು ಮತ್ತು ಅನಾಚಾರವಾಗಿ ಅವಳ ಗೌರವಕ್ಕೆ ಧಕ್ಕೆಯಾಗುವ ರೀತಿಯಲ್ಲಿ ಮಾತನಾಡುವುದು, ಅಶ್ಲೀಲ ಪದಗಳನ್ನು ಬಳಸುವುದು ಇದು ಸೆಕ್ಷನ್ 75 ಲೈಂಗಿಕ ಕಿರುಕುಳವಾಗಿದೆ. ಸೆಕ್ಷನ್ 79 ಪ್ರಕಾರ ಮಹಿಳೆಯ ಗೌರವಕ್ಕೆ ಅವಮಾನ, ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವ ಮಾತು ಅಥವಾ ಕೃತ್ಯ. ಒಬ್ಬ ಮಹಿಳೆಯ ಗೌರವ, ಈಗ ಈ ಒಂದು ಪ್ರಕರಣದಲ್ಲಿ ನೋಡೋದಾದರೆ ಅವಳು ಸಾಮಾಜಿಕ ಹೋರಾಟಗಾರ್ತಿಯಾಗಿದ್ದಾಳೆ. ಆ ಮಹಿಳೆಯ ಒಂದು ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಅವಳಿಗೆ ಮತ್ತು ಬಂದ ನಂತರ, ಅವಳ ನಶೆ ಆದ ನಂತರ ಅವಳ ವೈಯಕ್ತಿಕ ಮಾತನಾಡುವ ವಿಷಯಗಳನ್ನು ವಿಡಿಯೋ ಮಾಡಿಕೊಳ್ಳುವುದು ಮತ್ತು ಅದನ್ನು ಹಂಚುವುದು ಕೂಡ ಇದೊಂದು ದೊಡ್ಡ ಅಪರಾಧವಾಗಿದೆ. ಮತ್ತು ಇಂದಿನ ಕಾಲಘಟ್ಟದಲ್ಲಿ ಹುಡುಗಿಯರ ಜೊತೆಗೆ ಏಕಾಂತದಲ್ಲಿದ್ದ ಹುಡುಗರು ಅವರ ಜೊತೆಗಿರುವ ವಿಡಿಯೋಗಳನ್ನು ಮಾಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀನು ನನ್ನ ಜೊತೆ ಇರದಿದ್ದರೆ, ನೀನು ನನ್ನ ಜೊತೆ ಕಂಟಿನ್ಯೂ ಆಗದೇ ಇದ್ದರೆ, ಈ ಹಿಂದೆ ನಾನು ನಿನ್ನ ಜೊತೆ ಇರುವ ಏಕಾಂತದ ವಿಡಿಯೋಗಳನ್ನು ಮಾಡಿದ್ದೇನೆ, ಅವುಗಳನ್ನು ವೈರಲ್ ಮಾಡುತ್ತೇನೆ, ನಿನ್ನ ಜೀವನ ಹಾಳು ಮಾಡುತ್ತೇನೆ ಎಂದು ಭಯ ಹುಟ್ಟಿಸುವುದು ಕೂಡ ಒಂದು ಅಪರಾಧ. ಸೆಕ್ಷನ್ 351 ಮತ್ತು 352 ಪ್ರಕಾರ ಅಪರಾಧಾತ್ಮಕ ಬೆದರಿಕೆಯಾಗಿದೆ.
ಇದಕ್ಕೆ ಇಂಥ ಕೃತ್ಯಗಳನ್ನು ಮಾಡಿದ್ರೆ ಇದಕ್ಕೂ ಕೂಡ ಶಿಕ್ಷೆ ಇದೆ. ಕೇವಲ ವೈರಲ್ ಮಾಡುತ್ತೇನೆ, ನಿನ್ನ ಜೀವನ ಹಾಳು ಮಾಡುತ್ತೇನೆ ಎಂದು ಭಯ ಹುಟ್ಟಿಸಿದರೆ ಅದು ಕೂಡ ಅಪರಾಧವಾಗಿದೆ. ಅದಕ್ಕೆ ಇಂದಿನ ಯುವಕರು, ಹುಡುಗಿಯರು, ಮಹಿಳೆಯರು ಭಯಪಡಬೇಡಿ, ನಿಮ್ಮ ಜೊತೆಗೆ ಕಾನೂನಿದೆ ಅಂತಕ್ಕಂಥ ಕಲ್ಪನೆ ನಿಮ್ಮೊಳಗೆ ಮೂಡಲಿ. ಸೆಕ್ಷನ್ 308 ಬಲವಂತದ ಹಣ ವಸೂಲಿ. ಏಕಾಂತದ ವಿಡಿಯೋಗಳು ಅಥವಾ ಇನ್ನಿತರೆ ಯಾವುದೇ ವಿಡಿಯೋಗಳನ್ನು ಮಾಡಿ ನಿನ್ನ ಜೀವನ, ನೀನು ಒಂದು ವೇಳೆ ಹಣ ಕೊಡದಿದ್ದರೆ ಹಣ ಬೇಕೇ ಬೇಕು ಅಂತಕ್ಕಂಥ ಭಯವನ್ನು ನಿಮಗೆ ಹುಟ್ಟಾಕಿ ನಿಮ್ಮ ಉದ್ದೇಶಪೂರ್ವಕವಾಗಿ ನಿಮ್ಮ ಕಡೆ ಹಣವನ್ನು ಇಸ್ಕೊಳ್ಳೋಕೆ ಪ್ರಯತ್ನಿಸಿದರೆ ಅದು ಕೂಡ ಅಪರಾಧ. ಸೆಕ್ಷನ್ 308 ಪ್ರಕಾರ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ. ಆದ್ದರಿಂದ ಧೈರ್ಯದಿಂದಿರಿ. ಸೆಕ್ಷನ್ 356 ಮಾನಹಾನಿ. ಪ್ರತಿಯೊಬ್ಬ ಮಾನವನಿಗೂ, ಪ್ರತಿಯೊಬ್ಬ ದೇಶದ ವ್ಯಕ್ತಿಗೆ ಅವರದೇ ಆದಂಥ ಗೌರವ, ಅವರದೇ ಆದಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಆ ವ್ಯಕ್ತಿತ್ವಕ್ಕೆ ಹಾನಿ ಉಂಟಾಗುವಂಥದ್ದು, ಉದ್ದೇಶಪೂರ್ವಕವಾಗಿ ಅವರ ವ್ಯಕ್ತಿತ್ವಕ್ಕೆ ಕುಂದು ಬರುವಂಥ ಕೆಲಸ ಯಾರಾದರೂ ಮಾಡಿದರೆ ಅಂಥವರ ವಿರುದ್ಧ ಸೆಕ್ಷನ್ 356 ಪ್ರಕಾರ ಮಾನಹಾನಿ ಕೇಸ್ ದಾಖಲು ಮಾಡಿ ಪರಿಹಾರವನ್ನು ಪಡೆಯಬಹುದಾಗಿದೆ ಮತ್ತು ಅವರಿಗೆ ಶಿಕ್ಷೆಗೆ ಒಳಪಡಿಸಬಹುದಾಗಿದೆ. ವಿಡಿಯೋ ಮೂಲಕ ವ್ಯಕ್ತಿಯ ಇಮೇಜ್ ಹಾಳು ಮಾಡುವುದು. ಈ ಒಂದು ಘಟನೆಯನ್ನು ನಾನು ನೋಡಿದಾಗ ಆ ವಿಡಿಯೋ ಮೂಲಕ ಒಂದು ಸಾಮಾಜಿಕ ಹೋರಾಟಗಾರ್ತಿಯ ವ್ಯಕ್ತಿತ್ವಕ್ಕೆ ಕುಂದು ಬರುವಂಥ ಕೆಲಸ ಮಾಡಿದ್ದಾರೆ. ಆ ಮಹಿಳೆ ಸೆಕ್ಷನ್ 356 ಪ್ರಕಾರ ಮಾನಹಾನಿ ಕೇಸ್ ದಾಖಲು ಮಾಡಬಹುದಾಗಿದೆ. ಸೆಕ್ಷನ್ 123 ಮಾದಕ ಮದ್ಯ ಪದಾರ್ಥ ನೀಡಿ ಅಪರಾಧ. ಒಬ್ಬ ವ್ಯಕ್ತಿಗೆ, ಒಬ್ಬ ಮಹಿಳೆಗೆ ಮದ್ಯ ಅಥವಾ ಮತ್ತಿನ ಪದಾರ್ಥ ನೀಡಿ ದುರುದ್ದೇಶದಿಂದ ಅವಳು ಏನು ಮಾತನಾಡ್ತಾಳೆ, ಏನಿಲ್ಲ ಅಂತಕ್ಕಂಥದ್ದನ್ನು ವಿಡಿಯೋ ಮಾಡಿ, ದುರುದ್ದೇಶ ಒಳಗೊಂಡಂತೆ ವಿಡಿಯೋ ಮಾಡಿ ಏನಾದರೂ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಾಗ ಸೆಕ್ಷನ್ 123 ಪ್ರಕಾರ ಮಾದಕ ಮದ್ಯ ಪದಾರ್ಥ ನೀಡಿ ಅಪರಾಧ ಮಾಡಿದ್ದಾನೆ ಅಂತಕ್ಕಂಥ ಕೃತ್ಯದ ಮೇಲೆ ಅವನನ್ನು ಶಿಕ್ಷೆಗೊಳಪಡಿಸಲಾಗುತ್ತದೆ. ಇನ್ನು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಪ್ರಕಾರ, ಸೈಬರ್ ಕಾಯ್ದೆಯ ಪ್ರಕಾರ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಪ್ರಕಾರ ಸೆಕ್ಷನ್ 66 ಖಾಸಗಿ ಜೀವನ ಉಲ್ಲಂಘನೆ. ಖಾಸಗಿ ಜೀವನದ ಉಲ್ಲಂಘನೆಗೆ ಅಥವಾ ವ್ಯಕ್ತಿಯ ಒಂದು ಖಾಸಗಿಯಾಗಿರುವತಕ್ಕಂಥ ವಿಡಿಯೋ ಮಾಡಿದ್ದೇ ಆದರೆ ಸೆಕ್ಷನ್ 66 ಪ್ರಕಾರ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಪ್ರಕಾರ ಅವರನ್ನು ಶಿಕ್ಷೆಗೊಳಪಡಿಸಲಾಗುತ್ತದೆ. ಅದರಂತೆ ಸೆಕ್ಷನ್ 67 ಮತ್ತು 67A ಅಶ್ಲೀಲ ವಿಷಯ ಆನ್ಲೈನ್ನಲ್ಲಿ ಪ್ರಕಟಣೆ. ಅವರ ಬಗ್ಗೆ ಅಶ್ಲೀಲವಾಗಿ ಅವರ ವ್ಯಕ್ತಿತ್ವಕ್ಕೆ ಕುಂದು ಬರುವ ರೀತಿಯಲ್ಲಿ ಏನಾದರೂ ಆನ್ಲೈನ್ನಲ್ಲಿ ವಿಷಯಗಳನ್ನು ಪ್ರಕಟಣೆ ಮಾಡಿದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಪ್ರಕಾರ ಅವರನ್ನು ಶಿಕ್ಷೆಗೊಳಪಡಿಸಲಾಗುತ್ತದೆ. ಧೈರ್ಯದಿಂದಿರಿ, ಆತ್ಮಸ್ಥೈರ್ಯದಿಂದಿರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಿಮ್ಮ ಜೊತೆಗಿದೆ. ಒಬ್ಬ ಮಹಿಳೆ ಸಾಮಾಜಿಕ ಧ್ವನಿ ಎತ್ತುತ್ತಿದ್ದರೆ ಅವಳನ್ನು ಮೌನಗೊಳಿಸಲು ಗುಪ್ತ ವಿಡಿಯೋ ಬಳಸುವುದು ಅದು ಕೇವಲ ವೈಯಕ್ತಿಕ ದಾಳಿಯಲ್ಲ, ಅದು ಸಮಾಜದ ಮೇಲಿನ ದಾಳಿ. ಇದು ಕೇವಲ ಆ ಮಹಿಳೆಯ ಮೇಲಿನ ದಾಳಿಯಲ್ಲ, ಇದು ಸಮಾಜದ ಮೇಲಿನ ದಾಳಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ವೈಯಕ್ತಿಕ ಜೀವನವಿದ್ದೇ ಇದೆ. ಹೋರಾಟಗಾರತಿಯಾಗಿದ್ದರೂ ವೈಯಕ್ತಿಕ ಜೀವನವಿದೆ, ಸಾಂಸಾರಿಕ ವ್ಯಕ್ತಿಗೂ ವೈಯಕ್ತಿಕ ಜೀವನವಿದೆ ಮತ್ತು ರಾಜಕಾರಣಿಗಳಿಗೂ ವೈಯಕ್ತಿಕ ಜೀವನವಿದೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಯಾರೇ ಇರಲಿ ಅವರಿಗೆಲ್ಲರಿಗೂ ವೈಯಕ್ತಿಕವಾದಂಥ ಜೀವನ ಇದ್ದೇ ಇದೆ. ಆ ವೈಯಕ್ತಿಕ ಜೀವನಕ್ಕೆ ಕುಂದು ಬರುವ ರೀತಿಯಲ್ಲಿ, ವೈಯಕ್ತಿಕ ಜೀವನಕ್ಕೆ ಹಾಳು ಮಾಡುವ ರೀತಿಯಲ್ಲಿ ಯಾರಾದರೂ ಏನಾದರೂ ಕೃತ್ಯಗಳನ್ನು ಮಾಡಿದರೆ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಶಿಕ್ಷೆಗೊಳಪಡಿಸಲಾಗುತ್ತದೆ. ಅದೇ ರೀತಿಯಾಗಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಇದರ ಅಡಿಯಲ್ಲೂ ಆ ವ್ಯಕ್ತಿಗಳಿಗೆ ಶಿಕ್ಷೆಗೊಳಪಡಿಸಲಾಗುತ್ತದೆ. ಮಹಿಳೆಯರೇ, ಮಕ್ಕಳೇ, ನೀವು ಹೆದರಬೇಡಿ, ನೀವು ಅಂಜಬೇಡಿ, ಭಯಪಡಬೇಡಿ. ಭಯಪಡಿಸುವರಿದ್ದಾರೆ. ನೀವು ಎಷ್ಟು ಭಯಪಡುತ್ತೀರಿ ಅಷ್ಟು ನಿಮ್ಮನ್ನು ಭಯಪಡಿಸುತ್ತಾರೆ. ಮೌನವಾಗಿರಬೇಡಿ. ನಿಮ್ಮ ಮೌನವೇ ಅವರಿಗೆ ಅಸ್ತ್ರವಾಗುತ್ತದೆ. ದಯವಿಟ್ಟು ನಿಮಗೆ ಅನ್ಯಾಯವಾಗಿದ್ದರೆ ಪ್ರತಿಭಟಿಸಿ, ಮೌನವಾಗಿರಬೇಡಿ. ನಿಮ್ಮ ಜೀವನ ಮುಗಿದಂತಲ್ಲ.
ನಿಮ್ಮ ಜೀವನ ಮುಗೀತು ಎಂಬ ಭಾವ ನಿಮ್ಮಲ್ಲಿ ಬರಬಾರದು. ನಿಮಗೆ ಒಂದು ಆತ್ಮಸ್ಥೈರ್ಯ ಇರಲಿ. ಯಾಕಂದರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಿಮ್ಮ ಜೊತೆಗಿದೆ. ಬಾಬಾ ಸಾಹೇಬರು ಮಹಿಳೆಯರಿಗಾಗಿ, ಮಕ್ಕಳಿಗಾಗಿ ತಮ್ಮದೇ ಆದಂಥ ಶ್ರಮವನ್ನು ವಹಿಸಿ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ನೀವು ಧೈರ್ಯದಿಂದಿರಿ. ನಿಮ್ಮ ಜೀವನ ಮುಗಿದಂತಲ್ಲ. ನೀವು ನಿಮ್ಮ ಜೀವನಕ್ಕೆ ಯಾವುದೇ ರೀತಿಯಾದ ಹಾನಿಗಳನ್ನು ಮಾಡಿಕೊಳ್ಳಬೇಡಿ. ನಿಮ್ಮ ಜೊತೆಗೆ ಬಾಬಾ ಸಾಹೇಬರು ರಚನೆ ಮಾಡಿರ್ತಕ್ಕಂಥ ಕಾನೂನಿದೆ ಅಂತಕ್ಕಂಥ ಪರಿಕಲ್ಪನೆ, ಧೈರ್ಯ ನಿಮ್ಮಲ್ಲಿರಲಿ. ಒಂದು ವೇಳೆ ನೀವು ಧೈರ್ಯದಿಂದ, ತಾಳ್ಮೆಯಿಂದ ವಿಚಾರ ವಿನಿಮಯ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ, ನೀವು ಏನು ಮಾಡಲು ಸಾಧ್ಯ ಇದೆ ಅಂತಕ್ಕಂಥ ವಿಚಾರವನ್ನು ನಿಮ್ಮೊಳಗೆ ಅಳವಡಿಸ್ಕೊಳ್ಬೇಕಾಗ್ತದೆ. ಈಗ ನಿಮ್ಮ ಮೇಲೆ ಒಬ್ಬ ಯಾರೋ ನಿಮ್ಮ ಆತ್ಮೀಯ ವ್ಯಕ್ತಿಯೇ ಇರಲಿ, ಅವನು ನಿಮ್ಮ ಜೊತೆ ಇರುವಾಗ ವಿಡಿಯೋ ಮಾಡ್ಕೊಂಡಿದ್ದಾನೆ, ಏನೋ ಒಂದು ಸಮಥಿಂಗ್ ಮಾಡ್ಕೊಂಡಿದ್ದಾನೆ. ಆ ವಿಡಿಯೋವನ್ನು ತೋರಿಸಿ ನಿಮಗೆ ಭಯಪಡಿಸ್ತಿದ್ದಾನೆ. ನೀ ನನ್ನ ಜೊತೆ ಇದ್ದರೆ ಚೆನ್ನಾಗಿರುತ್ತೆ, ಇಲ್ಲಿಂದರೆ ನಾನು ಎಲ್ಲರ ಮುಂದೆ ಹೇಳ್ತೇನೆ, ಇಂಥವೆಲ್ಲ ಭಯವನ್ನು ಹುಟ್ಟಾಕಿಸಿದಾಗ ನೀವು ದಯವಿಟ್ಟು ಅವನ ಮೇಲೆ ಯಾವುದೇ ಕಾರಣಕ್ಕೂ ವಿಶ್ವಾಸವಿಡಲು ಹೋಗಬೇಡಿ. ಯಾಕೆ ಅಂದರೆ, ನಿಮ್ಮ ವಿಡಿಯೋವನ್ನು ವೈರಲ್ ಮಾಡ್ತೇನೆ ಅಂತಕ್ಕಂಥ ಹೇಳುವ ವ್ಯಕ್ತಿ ನಿಮ್ಮ ಜೀವನಕ್ಕೂ ಹಾನಿ ಮಾಡುವ ಸಾಧ್ಯತೆ ಅತಿ ಹೆಚ್ಚಿರುತ್ತದೆ. ಅದಕ್ಕೆ ದಯವಿಟ್ಟು ನೀವು ಕಾನೂನಿನ ಸಹಾಯವನ್ನು ಪಡೆದುಕೊಳ್ಳುವುದು ಅನಿವಾರ್ಯ, ಅವಶ್ಯಕ. ದಯವಿಟ್ಟು ನೀವು ಕಾನೂನಿನ ಸಹಾಯ ಪಡೆಯುವುದು ಅನಿವಾರ್ಯ ಮತ್ತು ಅವಶ್ಯಕ. ಒಂದು ವೇಳೆ ನಿಮಗೆ ತುರ್ತಾಗಿ ಪೊಲೀಸರ ಅವಶ್ಯಕತೆ ಇತ್ತು ಅಂತಂದರೆ 181ಗೆ ಕರೆ ಮಾಡಿ ನೀವು ಇರುವಲ್ಲಿಗೆ ಬಂದು ನಿಮ್ಮ ರಕ್ಷಣೆ ಮಾಡುವಂಥ ಕೆಲಸ ಸರ್ಕಾರದ್ದು. ಆ ಒಂದು ನಿಮ್ಮ ರಕ್ಷಣೆಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಸರ್ಕಾರ ಹೊತ್ತಿದೆ. ಅದಕ್ಕೆ ನೀವು 181ಗೆ ಕರೆ ಮಾಡಿದರೆ, 181ಕ್ಕೆ ಕರೆ ಮಾಡಿದರೆ ನಿಮ್ಮನ್ನು ರಕ್ಷಣೆ ಮಾಡಿ ನಿಮಗೆ ಒಂದು ಆತ್ಮಸ್ಥೈರ್ಯ ಮತ್ತು ಕಾನೂನಿನ ಬೆಂಬಲವನ್ನು ನೀಡ್ತಕ್ಕಂಥ ಕೆಲಸ ಆ ಒಂದು 181 ಸಿಬ್ಬಂದಿ ವರ್ಗದವರು ಮಾಡ್ತಾರೆ. ದಯವಿಟ್ಟು ನೀವು ಧೈರ್ಯವಾಗಿರಿ, ಆತ್ಮಸ್ಥೈರ್ಯವಾಗಿರಿ. ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗುವುದಿಲ್ಲ. ಇದನ್ನು ನೀವು ಸ್ಪಷ್ಟವಾಗಿ ನಿಮ್ಮೊಳಗೆ ನೀವು ತಂದುಕೊಳ್ಳಿ. ಇನ್ನು ಇಂಥ ಘಟನೆಗಳು ಮಕ್ಕಳ ಮೇಲೆಯೂ ನಡೀತದೆ ಮತ್ತು ಇದು ಒಂದು ಚಿಂತಾಜನಕ ವಿಷಯವಾಗಿದೆ. ಪೋಷಕರಿಗೆ ಇದು ಒಂದು ಅರಗಿಸಿಕೊಳ್ಳಲಾಗದಂಥ ವಿಷಯವಾಗಿದೆ. ಅಂಥ ಸಮಯದಲ್ಲಿ ಪೋಷಕರು ಏನು ಮಾಡಬೇಕು, ಪೋಷಕರು ಯಾವ ಕ್ರಮಗಳನ್ನು ತೆಗೆದುಕೊಂಡರೆ ಉತ್ತಮ, ನೀವು ಹೇಗಿರಬೇಕು ಅಂತಕ್ಕಂಥ ಕಲ್ಪನೆ ನಿಮ್ಮೊಳಗೆ ನೀವು ಮೂಡಿಸ್ಕೊಳ್ಬೇಕಾಗ್ತದೆ. ಯಾರು? ನೊಂದ ವ್ಯಕ್ತಿಯ ಪೋಷಕರು, ನೊಂದ ವ್ಯಕ್ತಿಯ ತಂದೆ ತಾಯಿಗಳು. ಮಕ್ಕಳನ್ನು ದೂಷಿಸುವ ಬದಲು ಬೆಂಬಲಿಸಿ. ಮಕ್ಕಳಿಗೆ ನಿಂದನೆ ಮಾಡುವುದು, ಬೈಯುವುದು ಮಾಡೋದು, ನೀ ಅಟ್ಟಿದ್ರು ಹೀಗೆ, ನೀನು ಜಲಮ್ ಇದರಾಗೆ ಹೋಯಿತು, ನೀ ಹಂತಕ್ಕೆ ಅನ್ನೋದು ಬದಲು ಅವಳಿಗೆ ಧೈರ್ಯವನ್ನು, ಬೆಂಬಲವನ್ನು, ನಾನು ನಿನ್ನ ಜೊತೆಗಿದ್ದೇನೆ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನು ತುಂಬುವ ಕೆಲಸ ಯಾರು ಮಾಡಬೇಕು? ಯಾರೂ ಹೊರಗಿನವರು ಮಾಡುವುದಿಲ್ಲ. ಮೊದಲು ನಮ್ಮ ಮನೆಯಿಂದಲೇ ಪ್ರಾರಂಭವಾಗಬೇಕು. ಅಂದಾಗ ಆ ವ್ಯಕ್ತಿ, ನೊಂದ ವ್ಯಕ್ತಿ ಗಟ್ಟಿಯಾಗಿ ನಿಲ್ಲೋಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಮನೆಯವರೇ ಕೈ ಬಿಟ್ಟಾಗ ಆ ವ್ಯಕ್ತಿ ಮತ್ತಷ್ಟು ಕುಂದುವ ಸಾಧ್ಯತೆಗಳು ಜಾಸ್ತಿ ಇದೆ. ಅದಕ್ಕೆ ನಾವು ಮೊದಲು ತಪ್ಪು ಒಪ್ಪುಗಳನ್ನು ಆಮೇಲೆ ನೋಡೋಣ. ಮೊದಲು ಅವರಿಗೆ ಆತ್ಮಸ್ಥೈರ್ಯವನ್ನು, ಬೆಂಬಲವನ್ನು ಸೂಚಿಸುವುದು ಕಲಿಬೇಕಾಗಿದೆ ಇಂದಿನ ಪಾಲಕರು. ಕೊನೆಯದಾಗಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಈ ವಿಚಾರವನ್ನು ನಾನು ಹೇಳೋದಿಷ್ಟೇ. ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಇಂಥ ಕೃತ್ಯಗಳಿಗೆ 3 ರಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ಇದೆ. ಪ್ರೇಮದ ಹೆಸರಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವವರಿಗೂ ಸ್ಪಷ್ಟ ಎಚ್ಚರಿಕೆ. ನನ್ನ ಒಂದು ಕೊನೆಯ ಸಂದೇಶ, ಪ್ರೇಮದ ಹೆಸರಿನಲ್ಲಿ ಮಹಿಳೆಯರಿಗಾಗಿರ್ಬೋದು, ಮಹಿಳೆಯರಿಗೆ ಪುರುಷರಿಗಾಗಿರ್ಬೋದು, ಬ್ಲ್ಯಾಕ್ ಮೇಲ್ ಮಾಡುವವರಿಗೆ ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ನೀಡ್ತೇನೆ. ಹೆಣ್ಣು ಮಕ್ಕಳಿಗೆ ಒಂದು ಮಾತು, ನ್ಯಾಯ ನಿಮ್ಮ ಹಕ್ಕು. ಹೆಣ್ಣು ಮಕ್ಕಳೇ, ನಿಮಗೆ ನ್ಯಾಯ ನಿಮ್ಮ ಹಕ್ಕು. ನೀವು ನ್ಯಾಯಕ್ಕಾಗಿ ಗಟ್ಟಿಯಾಗಿ, ಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ ಇರಿ ಅಂತ ನಾನು ಹೇಳ್ತೇನೆ. ಇದು
ಇದು ಒಂದು ಸಾಮಾಜಿಕ ವಿಚಾರವನ್ನೊಳಗೊಂಡ ಮಾಹಿತಿಯಾಗಿದೆ. ಎಷ್ಟೋ ಮಹಿಳೆಯರು ತಮ್ಮ ಮನದಲ್ಲಿ ನೊಂದುಕೊಂಡು ಕೊರಗಿ ಒಂದು ಅನಾಹುತ ತಮ್ಮ ಜೀವಕ್ಕೆ ಹಾನಿ ಮಾಡಿಕೊಳ್ಳುವ ಪ್ರಸಂಗಕ್ಕೆ ಬಂದಿದ್ದಾರೆ. ಅಂತಹ ಮಹಿಳೆಯರಿಗೆ, ಅಂತಹ ವ್ಯಕ್ತಿಗಳಿಗೆ, ನೊಂದವರಿಗೆ ಸ್ಫೂರ್ತಿಯಾಗಿ, ನೊಂದವರಿಗೆ ಧ್ವನಿಯಾಗಿ, ನೊಂದವರ ಆತ್ಮಸ್ಥೈರ್ಯವಾಗಿ ಈ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ. ಇದನ್ನು ದಯವಿಟ್ಟು ಶೇರ್ ಮಾಡಿ. ಯಾಕೆ ಶೇರ್ ಮಾಡಬೇಕಂದ್ರೆ, ನೊಂದವರಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ವಿಡಿಯೋ ಇದು ಆಗಿದೆ. ಇದು ಒಂದು ಸಾಮಾಜಿಕ ಚಿಂತನೆ ಒಳಗೊಂಡ ವಿಡಿಯೋ ಆಗಿದೆ. ಅದಕ್ಕೆ ದಯವಿಟ್ಟು ಹೆಚ್ಚು ಶೇರ್ ಮಾಡಿ, ನೊಂದವರಿಗೆ ಸ್ಫೂರ್ತಿಯಾಗಲಿ. ಮತ್ತು ಕೊನೆಯದಾಗಿ ನಾನು ಹೇಳೋದು, ನನ್ನ ಸಂದೇಶದಲ್ಲಿ ನಿಮಗೆ ಯಾರಾದರೂ ತೊಂದರೆ ಕೊಟ್ಟಾಗ, ನಿಮಗೆ ಏನಾದರೂ ತೊಂದರೆ ಆದಾಗ, ತತ್ಕ್ಷಣದಿಂದ ನಿಮಗೆ ಪರಿಹಾರ, ನಿಮಗೆ ಸಪೋರ್ಟ್ ಬೇಕಾಗಿತ್ತಂದರೆ 181 ಕರೆ ಮಾಡಿ ನಿಮ್ಮ ರಕ್ಷಣೆ ಮಾಡಿ, ನಿಮಗೆ ಆತ್ಮಬಲವನ್ನು, ಬೆಂಬಲವನ್ನು ತುಂಬುವಂಥ ಕಾರ್ಯ ಸರ್ಕಾರ ಮಾಡ್ತದೆ ಅಂತ ಹೇಳ್ತಾ, ಇಲ್ಲಿಯವರೆಗೆ ನನ್ನ ಒಂದು ಮಾತುಗಳನ್ನು ಆಲಿಸಿದ ತಮಗೆಲ್ಲರಿಗೂ ಕೋಟಿ ಪ್ರಣಾಮಗಳು, ನಮಸ್ಕಾರಗಳು.